ಹಾಯ್ ಹಲೋ ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಬ್ಲಾಗ್ ವಿಡಿಯೋ ಹಾಕ್ತಾಯಿದ್ದೀನಿ. ವಿಡಿಯೋ ಬಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಹಾಸನಾಂಬೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗಿ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಾವು ಬಂದ್ವಿ, ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡಬಳ್ಳಾಪುರ ಇದೆ. ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಕೊಂಡು ನಾವು ಹಾಸನಾಂಬೆಗೆ ಹೋಗಬೇಕು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ವಿ. ಹಾಸನ ಬಸ್ ಇತ್ತು, ತುಂಬ ರಶ್ ಇತ್ತು. ಅದಕ್ಕೆ ಹೋಗೋಣ ಬೇಡವಾ ಅಂದ್ಕೊಂಡು ಸುಮ್ಮನೆ ಇದ್ವಿ. ಬಟ್ ಅಲ್ಲಿ ನಾವು ಟೈಮಿಸ್ ಕೇಳೋ ಹೊತ್ತಿಗೆ ಇದೇ ಲಾಸ್ಟ್ ಬಸ್ಸು ಮತ್ತು 2 ಅವರ್ಗಿದೆ ಅಂದರು. ನಾವು ಆದ ಕಾರಣ 2 ಅವರು ಕಾಯೋದು ಯಾಕೆ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡ್ವಿ. ನೈಟ್ ನಾವು 11:30 11:45ಗೆ ಹಾಸನ ಬಂದ್ವಿ. ನೋಡಿ, ಹಾಸನಲ್ಲಿ ತುಂಬಾ ಡೆಕೋರೇಷನ್ ಮಾಡಿದರು. ದೀಪಾಲಂಕಾರ, ತಾಯಿ ಜಾತ್ರೆ, ಹಾಸನಾಂಬೆ ತಾಯಿ ಜಾತ್ರೆ, ನಮೋ ಹಾಸನಾಂಬ, ತುಂಬಾ ಡೆಕೋರೇಷನ್ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲದು. ನಾನು ಬಸ್ಸಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾವು ಹಾಸನ ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ. ಸೆಂಟ್ರಲ್ಲೇ ಅವರು ಇಲ್ಲೇ ಇಳ್ಕೊಳ್ಳಿ, ಆಟೋದಾಗ ಹೋಗ್ಬೋದು, ದೇವಸ್ಥಾನದ ಹತ್ರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಕೊಟ್ಟರು ನಮಗೆ. ಇಲ್ಲಿ ನಾವು ಇಳ್ಕೊಂಡ್ವಿ. ಇಲ್ಲಿಂದ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇತ್ತು, ಆಟೋದಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಖತ್ತಾಗಿ ಡೆಕೋರೇಷನ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದು ನೋಡಲಿಕ್ಕೆ 2 ಕಣ್ಣು ಸಾಲದು. ವೆಂಕಟರಮಣ ಸ್ವಾಮಿ ದೇವರಿದು ಇದು ಅಷ್ಟೇ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆಟೋದಾಗ ಹೋಗ್ತಾ ಇದ್ದೀವಿ ನೋಡಿ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ದೇವಸ್ಥಾನ ಮುಂದೆ ನಾವು ಇಳ್ಕೊಂಡ್ವಿ. ಕ್ಯೂನಲ್ಲಿ ಹೋಗಬೇಕಾಗಿತ್ತು ನಾವು. ಕ್ಯೂ ತುಂಬಾ ಇತ್ತು. 2.5 ಕಿಲೋಮೀಟ್ರು ದೂರದಿಂದ ನಾವು ಬರಬೇಕಾಗಿತ್ತು. ನಾವು ಹೋದ್ವಿ. ನಾವು ಕ್ಯೂನಲ್ಲೇ ನಿಂತಿದ್ದೀವಿ. ನೋಡಿ ಕ್ಯೂ ಎಲ್ಲಿಂದ ಎಲ್ಲಿಗಿದೆ ಅಂತ. ಈಚೆ ಮೇನ್ ರೋಡ್ನಿಂದನೇ ಕ್ಯೂ ಇತ್ತು ಅವತ್ತು. ನೈಟು ನಾವು 12 ಗಂಟೆಗೆ ಕ್ಯೂನಲ್ಲಿ ನಿಂತಿದ್ದಕ್ಕೆ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಕ್ಯೂನಲ್ಲೇ ಹೋಗ್ತಾ ಇದ್ದೀವಿ. ನೋಡಿ, ತೋರಿಸ್ತಾ ಇದ್ದೀನಿ ನಾನು ಕ್ಯೂನಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ತುಂಬಾ ಫೆಸಿಲಿಟಿ ಕೊಟ್ಟಿದ್ದರು. ಇದು ತಾಯಿ ಹಾಸನಾಂಬೆ ದೇವಸ್ಥಾನ ಮುಂಭಾಗದ ಎಂಟ್ರೆನ್ಸ್ ಇದು. ಹೋಗ್ತಾ ಇದ್ದೀವಿ ನಾವು. ರಶ್ ಇರೋದ್ರಿಂದ ನೋಡಿ, ಜನ ತುಂಬಾ ರಶ್ಶು. ನಾವು ಹಾಸನಾಂಬೆ ತಾಯಿ ಗರ್ಭದ ಗುಡಿ ಓಪನ್ ಮಾಡಿ 3ನೇ ದಿನದಲ್ಲಿ ಹೋಗಿದ್ವಿ ನಾವು. ಇಷ್ಟು ಜನ ಇದ್ದರು. ತುಂಬಾ ಸೇಫ್ಟಿನೂ ಮಾಡಿದರು. ಇಲ್ಲಿ ಬಂದ್ವಿ. ಇದು ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋದು ನಾವು. ತಾಯಿ ಇಲ್ಲಿ ವಿಡಿಯೋ ಮಾಡೋ ಆಗಿರಲಿಲ್ಲ, ನಾನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಇದು ಎಂಟ್ರೆನ್ಸು ತಾಯಿ ಗರ್ಭದ ಗುಡಿಗೆ ಹೋಗ್ತಾ. ತುಂಬಾ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿ ಕಾಣ್ತಿರೋದು ಗರ್ಭದ ಗುಡಿ ಹತ್ರ ವಿಡಿಯೋ ಮಾಡೋ ಆಗಿರಲಿಲ್ಲ. ನಾನು ಹಾಗೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಜನ ಇರೋದ್ರಿಂದ ನೋಡಿ ಕಾಣ್ತಾ ಇದೆ, ಸ್ವಲ್ಪನೇ ಕಾಣ್ತು. ಗರ್ಭದ ಗುಡಿ ವಿಡಿಯೋ ಮಾಡಿಕೊಂಡೆ. ಇದು ತಾಯಿ ದೇವಸ್ಥಾನ ಮುಂಭಾಗ. ಇದು ಸರೌಂಡಿಂಗ್ನಲ್ಲಿ ಡೆಕೋರೇಷನ್ ಮಾಡಿದರು. ಚೆನ್ನಾಗಿ ಬಗೆ ಥರ ಡೆಕೋರೇಷನ್ ಮಾಡಿದರು. ನೀವು ಒಮ್ಮೆ ಹಾಸನಾಂಬೆಗೆ ಭೇಟಿ ಕೊಡಿ. ಸಾಧ್ಯವಾದರೆ ದರ್ಶನ ಮಾಡ್ಕೊಂಡು ಬನ್ನಿತ್ತು. ಆಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡು ನಾವು ಇಲ್ಲಿ ಬಂದ್ವಿ. ಈಚೆ ಬಂದ್ವಿ. ನಮ್ಮ ಮನೆಯವ್ರದ್ದೊಂದು ಫೋಟೋ ತೆಕ್ಕೊಂಡೆ. ಸರೌಂಡಿಂಗ್ನಲ್ಲಿ ದೇವಸ್ಥಾನ ಗೋಪುರ ಮತ್ತು ಇದು ಇಲ್ಲಿ ಆಟಿಕೆಗಳು ಮತ್ತು ಗೇಮ್ ಆಡೋದು ಎಲ್ಲ, ಮಕ್ಕಳು ಆಟದ ಸಾಮಾನೆಲ್ಲ ಇತ್ತು. ನನ್ನ ಮೊಮ್ಮಗನಿಗೆ ಆಟದ ಸಾಮಾನು ಕೊಡಿಸ್ಬಿಟ್ಟು ಇದರಲ್ಲಿ ಗೇಮ್ ಆಡೋಕ್ಕೆ ಕಳಿಸಿದ್ವಿ. ಅವನು ಆಡ್ತಾ ಇದ್ದಾನೆ. ಇಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇದು ಮಾಡಿದರು. ನೋಡಿ, ಅಲ್ಲಿ ಹೋಗ್ತಾ ಇದ್ದಾನೆ ನನ್ನ ಮೊಮ್ಮಗ, ಆಡ್ತಾ ಇದ್ದಾನೆ. ಅಲ್ಲಿಂದ ಆಟ ಎಲ್ಲ ಆಡಿಸ್ಕೊಂಡು ಅಲ್ಲೇ 2 ಅವರ್ ಸ್ಪೆಂಡ್ ಮಾಡಿ ಇದು ಆಟ ಆಡೋದೇ. ಇದು ಚೆನ್ನಾಗೇ ಜಾತ್ರೆ ಥರ ತುಂಬಾ ಚೆನ್ನಾಗಿ ಸೇರಿದ್ರು ಜನ ತುಂಬಾ ಇರ್ತಾರೆ. ಯಾಕಂದರೆ ವರ್ಷಕ್ಕೊಮ್ಮೆ ತಾಯಿ ದರ್ಶನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಇದು ಹಾಸನಾಂಬೆ ತಾಯಿ ಇದು ಸ್ಟ್ಯಾಚ್ಯೂ. ಇದು ಲೈಟಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮತ್ತು ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಮಹದೇಶ್ವರ ಬೆಟ್ಟ ಬಸ್ ಹತ್ಕೊಂಡ್ವಿ ನಾವು. ಅಲ್ಲಿಂದ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಇಳ್ಕೊಂಡ್ವಿ. ನೋಡಿ, ಇಳಿದಿದ್ದೀವಿ ಬೆಟ್ಟಕ್ಕೆ. ಅಲ್ಲಿಂದ ನಮಗೆ 4 to 5 ಅವರ್ಸು ಜರ್ನಿ ಇತ್ತು. ಜರ್ನಿ ಎಲ್ಲ ಮುಗಿಸ್ಕೊಂಡು ಬಂದು ಮಾರ್ನಿಂಗ್ ನಾವು ಇಲ್ಲಿ ಇಳ್ಕೊಂಡ್ವಿ. ಇಲ್ಲಿ ಅಷ್ಟೇ ಗೋಡನ್ ಥರ ಮಾಡಿದ್ದಾರೆ. ನಾನು ತುಂಬ ವರ್ಷ ಆಗಿತ್ತು ಇಲ್ಲಿಗೆ ಹೋಗಿ.
ಮಹದೇಶ್ವರ ಬೆಟ್ಟಕ್ಕೆ. ತುಂಬಾ ಫೆಸಿಲಿಟಿ ಮಾಡಿದ್ದಾರೆ. ಮತ್ತು ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಕಾರ್ಡ್ ಇರೋದ್ರಿಂದ ಅವ್ರಿಗೆ ಫ್ರೀ ಗರ್ಭದ ಗುಡಿ ದ್ವಾರದ ಹತ್ರನೇ ನಮಗೆ ದರ್ಶನಕ್ಕೆ ಬಿಟ್ಟರು. ನಮ್ಮ ಮನೆಯವ್ರಿಂದ ನಾನು ನಮ್ಮ ಮನೆಯವರು ನಮ್ಮ ಮೊಮ್ಮಗ ಹೋಗ್ತಾಯಿದ್ದೀವಿ. ಇನ್ನು ಗರ್ಭದ ಗುಡಿ ಹತ್ರ ರೀಚ್ ಆದ್ವಿ. ಅದು ಕ್ಯೂ ಅಲ್ಲಿ ಕಾಣ್ತಾ ಇರೋದು. ಇಲ್ಲಿ ನೋಡಿ ಬೇಗನೆ ನಮಗೆ ಬಿಟ್ಟರು ನಮ್ಮ ಮನೆಯವರು ಕಾರ್ಡ್ ಇರೋದಕ್ಕೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗಿ ಇಲ್ಲಿಂದ ನಾನು ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಆಚೆ ಬಂದ್ವಿ. ನಮ್ಮ ಮನೆಯವರು ಒಂದು ವಿಡಿಯೋ ಮಾಡಿಕೊಂಡೆ. ನನಗೆ ರೀಲ್ಸ್ಗೂ ಮತ್ತು ಇದು ಫೋಟೋ ತೆಗಿಯೋಕ್ಕೆ ತುಂಬ ಇಷ್ಟ. ರೀಲ್ಸ್ಗೆ ಹಾಕೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಸ್ವಾಮಿ ದೇವಸ್ಥಾನ ಮುಂಭಾಗ ಇದು ಗೋಪುರ ಇದು. ರೀಲ್ಸ್ಗೆ ಹಾಕೋಣ ಅಂದ್ಬಿಟ್ಟು ಫೋಟೋ ನನ್ನ ಮೊಮ್ಮಗ ಓಡಾಡ್ತಾ ಇದ್ದಾನೆ. ಇಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ನಂತರ ಬರ್ತಾ ಇದ್ವಿ. ಇಲ್ಲಿ ಸ್ವಾಮಿದು ಸ್ಟ್ಯಾಚು ಇತ್ತು. ಇಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಒಂದು ಫೋಟೋ ತೆಕ್ಕೊಂಡು ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ನಮ್ಮ ಮನೆಯವ್ರದ್ದು ಒಂದು ಫೋಟೋ ವಿಡಿಯೋ ಆಯಿತು. ಇಲ್ಲಿಂದ ಬಂದ್ವಿ. ಇಲ್ಲಿ ಭಜನೆ ಮಾಡ್ತಾಯಿದ್ರು ನಾವು ಬಸ್ ಸ್ಟ್ಯಾಂಡ್ ಬರೋ ದಾರಿಯಲ್ಲಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಸ್ಪೆಂಡ್ ಮಾಡಿ ಟೈಮು. ಮತ್ತು ನಾನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸ್ವಾಮಿಗೂ ಇದಿತ್ತು. ಅಲ್ಲಿ ನಾವು ಸ್ವಾಮಿ ಸ್ಟ್ಯಾಚುದು ಒಂದು ವಿಡಿಯೋ ಮಾಡಿಕೊಂಡು ಮಹದೇಶ್ವರ ಸ್ವಾಮಿದು ಚೆನ್ನಾಗೇ ನಾನು ಇದು ಲಾಸ್ಟ್ ಟೈಮ್ ಇದು ಮಾಡಿರಲಿಲ್ಲ. ಅದು ಇದು ಸ್ಟ್ಯಾಚು ಇಲ್ಲಿ ನೋಡ್ಕೊಂಡು ನಾವು ಮತ್ತೆ ಇಲ್ಲೆಲ್ಲ ದರ್ಶನ ಎಲ್ಲ ಕ್ಲೀನಾಗಾಯಿತು. ಇಲ್ಲಿಂದ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬರೋ ಹೊತ್ತಿಗೆ ಸಂಜೆ ನಮಗೆ 5 ಗಂಟೆ ಆಗಿತ್ತು. 5 ಗಂಟೆ ನಂತರ ಇನ್ನೆಲ್ಲೂ ಹೋಗ್ಲಿಕ್ಕೂ ಬೇರೆ ಪ್ಲೇಸ್ ನೋಡೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಅರಮನೆ ಇನ್ನೊಂದು ಸ್ವಲ್ಪ ದೂರದಲ್ಲಿತ್ತು. ಅರಮನೆ ಲೈಟಿಂಗ್ಸ್ ಅದು ನೋಡೋಣ ಅಂದ್ಬಿಟ್ಟು ದಸರಾದಲ್ಲಿ ಹೋಗೋಕ್ಕಾಗಿರಲಿಲ್ಲ ನಮಗೆ. ಅದಕ್ಕೋಸ್ಕರ ಇನ್ನು ಹೋಗಿ ನೋಡ್ಕೊಬರೋಣ ಅಂತ ಪಾನಿಪುರಿ ಕೇಳಿದೆ ನಮ್ಮ ಮನೆಯವ್ರನ್ನ. ಪಾನಿಪುರಿ ಕೊಡ್ಸೋಕ್ಕೆ ನಾವು ಇಲ್ಲಿ ನಿಂತಿದ್ದೀವಿ. ಅವ್ರು ಕೊಡ್ತಾ ಇದ್ದಾರೆ. ಪಾನಿಪುರಿ ಎಲ್ಲ ನೋಡಿ ಇಲ್ಲಿ ತಿಂದ್ಕೊಂಡು ಇಲ್ಲಿ ಬಂದ್ವಿ. ದೇವಸ್ಥಾನ ಮುಂಭಾಗ ಅದು. ಮತ್ತು 7 ಗಂಟೆ ಆಯಿತು. ಎಲ್ಲ ಲೈಟಿಂಗ್ ಆನ್ ಮಾಡಿರು. ನಾವು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಮ್ಮ ಮನೆಯವರು ಅರಮನೆ ಒಳಗೆ ಗೇಟ್ ಓಪನ್ ಮಾಡಿರು. ಅಲ್ಲೆಲ್ಲ ಲೈಟಿಂಗ್ಸ್ ನೋಡಿಕೊಂಡು ತುಂಬ ಚೆನ್ನಾಗಿದೆ. ದಸರಾ ಮುಗಿದಿದ್ರೂ ಲೈಟಿಂಗ್ಸ್ ಮಾತ್ರ ತೆಗೆದಿರಲಿಲ್ಲ. ಇನ್ನೂ ಅವತ್ತೇ ಲಾಸ್ಟ್ ಇತ್ತು ಲೈಟಿಂಗ್ಸು ನೋಡೋರಿಗೆ. ತುಂಬಾ ಚೆನ್ನಾಗಿ ದೀಪಾಲಂಕಾರ ಮಾಡಿದರು. ಅಲ್ಲಿ ದೇವಸ್ಥಾನ ಅರಮನೆ ಮುಂಭಾಗ ಇದು. ಜನ ತುಂಬಾ ಸೇರಿದ್ರು. ಸೆಲ್ಫಿ ತೆಕ್ಕೊತಾಯಿದ್ರು, ವಿಡಿಯೋಗಳು ಮಾಡ್ಕೊತಿದ್ರು. ನಾನು ನಮ್ಮ ಮನೆಯವ್ರು ವಿಡಿಯೋ ಮಾಡಿಕೊಂಡೆ, ಫೋಟೋ ತೆಕ್ಕೊಂಡೆ. ಮತ್ತು ಒಳಗಡೆ ಹೋದ್ವಿ. ಇದು ಒಳಗಡೆ ಅರಮನೆ ಆವರಣ. ಇದು ಅರಮನೆ ಒಳಗೂ ಅಷ್ಟೇ ಆವರಣದಲ್ಲಿ ಎಲ್ಲ ಓಡಾಡಿಕೊಂಡು ಮಕ್ಕಳಿಗೆ ಲೈಟಿಂಗ್ಸ್ದು ಆಟಿಕೆಗಳೆಲ್ಲ ಇದ್ವು. ನಾನು ನನ್ನ ಮೊಮ್ಮಗನಿಗೆ 1-2 ತೊಗೊಂಡು ಇದೆಲ್ಲ ವಿಡಿಯೋ ಮಾಡಿಕೊಂಡೆ. ನೋಡೋಕೆ ಇನ್ನೂ ಅಲ್ಲೇ ಇರೋಣ ಅನಿಸಿತ್ತು, ಅಷ್ಟು ಚೆನ್ನಾಗಿತ್ತು ಅರಮನೆ ಇದು. ಅಲ್ಲಿಂದ ಬೆಳಗ್ಗೆ ನಂಜನಗೂಡಿಗೆ ಬಂದ್ವಿ. ನಾವು ನಂಜನಗೂಡಿಗೆ ಬಂದು ಇಲ್ಲಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಸಾಮಾನು ತೊಗೊಂಡು ದರ್ಶನಕ್ಕೆ ನಮ್ಮ ಮನೆ ದೇವರಿದು. ಬಟ್ ಇದು ಇನ್ನೊಂದು ವಿಶೇಷ ಅಂದರೆ ಕರ್ನಾಟಕಕ್ಕೆ ದೊಡ್ಡ ದೇವಸ್ಥಾನ ಇದು. ಅದಕ್ಕೆ ನಾವು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹಂಗೆ ಬಂದ್ವಿ. ಪೂಜೆ ಸಾಮಾನು ತೊಗೊಂಡು ಹೋಗ್ತಾ ಇದ್ವಿ ನಾವು ದರ್ಶನಕ್ಕೆ. ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಬಂದ್ವಿ. ಇದೇ ನಮ್ಮ ಮನೆ ದೇವರು ನಂಜನಗೂಡು ನಂಜುಂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲಿ ಕಾಯಿ ಹೊಡಿಸ್ತಾ ಇದ್ದೀವಿ. ಕಾಯಿ ಹೊಡಿಸ್ಕೊಂಡು ನಾವು ಇದೆಲ್ಲ ಸುತ್ತ ಸರೌಂಡಿಂಗಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ಬಟ್ ನಾನು ಇಲ್ಲೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಾಮಿ ದರ್ಶನ ಆಯಿತು. ಇಲ್ಲಿ ನಂದೀಶ್ವರ ಇತ್ತು. ನಂದೀಶ್ವರ ಹತ್ರ ಇಲ್ಲೊಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಸಂಕಲ್ಪ ಮಾಡ್ಕೊಂಡು ನಾವು ಈಚೆ ಬಂದ್ವಿ. ಈಚೆ ಒಂದು ವಿಡಿಯೋ ಮಾಡಿಕೊಂಡೆ ನಮ್ಮ ಮನೆಯವ್ರದ್ದು. ನಾನು ಸಾಂಗ್ ಹಾಕಬೇಕು ಅಂತ ತುಂಬಾ ಇಷ್ಟ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡ್ತಾ ಇರೋರು ನಮ್ಮ ಮನೆಯವರು ಬಂದರು. ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ನಮ್ಮ ಮನೆಯವರು ನಮ್ಮ ಪಾಪು ಬಂದು ಅವ್ರಿಗೆ ಕಾಣಿಕೆ ಕೊಟ್ಟರು. ಅಲ್ಲಿ ಅವರು ಭಜನೆ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಸ್ವಾಮಿ ಹಾಡು ಹೇಳ್ಕೊಂಡು ಭಕ್ತಿ ಸಾಂಗ್ ಹೇಳ್ಕೊಂಡು. ಅಲ್ಲಿಂದ ನೆಕ್ಸ್ಟ್ ನಮ್ಮ ಮನೆಯವರು ನಮ್ಮ ಪಾಪು ಬಟ್ಟಿಡಿಸ್ಕೊಂಡ್ರು.
ಅಲ್ಲಿಂದ ನಾವು ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಬರ್ತಾ ಇರೋವಾಗ ಸ್ವಾಮಿ ಸ್ಟ್ಯಾಚ್ಯೂ ಇತ್ತು ಪರಮೇಶ್ವರಂದು. ಅಲ್ಲಿ ಸ್ಟ್ಯಾಚ್ಯೂ ಹತ್ರ ಒಂದು ಫೋಟೋ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿನೂ ತುಂಬಾ ಚೆನ್ನಾಗಿ ಬಂತು. ಬೆಳಗ್ಗೆ ನಮ್ಗೆ 10 ಗಂಟೆಗೆಲ್ಲ ನಮ್ಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಚೆನ್ನಾಗೇ ಎಲ್ಲನೂ ದರ್ಶನ ಮಾಡಿಕೊಂಡು ಮತ್ತು ನಾನು ನದಿ ಹತ್ರ ಫೋಟೋ ತೆಕ್ಕೋಬೇಕು ಅಂತ ಬಂದೆ. ನದಿ ತುಂಬ ಚೆನ್ನಾಗಿ ಹರಿತಾ ಇದೆ. ಅಲ್ಲಿ ಸ್ನಾನ ಎಲ್ಲ ಇನ್ನು ಭಕ್ತಾದಿಗಳು ಸ್ನಾನ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಮೈಸೂರಿಗೆ ಬಂದ್ವಿ. ದರ್ಶನ ಮಾಡಿಕೊಂಡು ಅಲ್ಲಿ ನದಿ ತುಂಬಾ ಕಪಿಲಾ ನದಿ, ಇದ್ರಾಗ ಸ್ನಾನ ಮಾಡಿದರೆ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಝೂ ನೋಡೋಣ ಅಂತ ಇನ್ನು ಟೈಮ್ ಇತ್ತು. 10:30ಗೆಲ್ಲ ಮೈಸೂರಿಗೆ ಬಂದೀವಿ. ಇಲ್ಲಿ ಥರ ಥರ ಪ್ರಾಣಿಗಳು ಮತ್ತು ಪಕ್ಷಿಗಳು, ಗಿಳಿಗಳು, ಕಲರ್ಸು, ವಿಧವಾದ ಹಾವು ಎಲ್ಲ ತುಂಬ ಥರದ ಪ್ರಾಣಿ ಪಕ್ಷಿಗಳು ಮತ್ತು ಇದು ಲಯನ್ನು ಅದೆಲ್ಲ ಇತ್ತು. ಇದು ನಮ್ಮ ಮನೆಯವ್ರ ಫೋಟೋ ಹಿಡಿದೆ ನಾನು. ತುಂಬಾ ಚೆನ್ನಾಗಿ ಬಂತು. ಅದು ಹಾರ್ಟ್ ಶೇಪ್ ಹತ್ರ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಫೋಟೋ ತೆಕ್ಕೊಂಡ್ವಿ. ಅಲ್ಲಿಂದ ನಾವು ಬಂದ್ವಿ, ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ವಿಡಿಯೋ ನೋಡಿ ಪ್ಲೀಸ್.